ನಮಸ್ಕಾರ ಸ್ನೇಹಿತರೆ, ನಾನು ನಾಗೇಶ್ ತಳವಾರ್. ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾಗೆ ತಮ್ಮೆಲ್ಲರಿಗೂ ಸಹಿತ ಸ್ವಾಗತ. ಸಿಂದಗಿ ಮತಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವಂತಹ ಆಲ್ಮೇಲ್ ತಾಲೂಕಿನಲ್ಲಿ ಬರುವಂತಹ ಕಕ್ಕಳಮೇಲಿ ಅನ್ನುವಂತಹ ಒಂದು ಗ್ರಾಮದಲ್ಲಿ ಸಾಕಷ್ಟು ಪುರಾತನವಾದಂತಹ ಇಲ್ಲಿಯ ಗ್ರಾಮಸ್ಥರು ಕೆಲವು ಹೇಳುವ ಮಾತು ಪ್ರಕಾರ ಸುಮಾರು ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿರುವಂತಹ ಶಂಭುಲಿಂಗ ದೇವಸ್ಥಾನ ಇದೆ. ಸೊ ಇದು ಅನಾದಿ ಕಾಲದಿಂದನೂ ಬಂದಂತ ಒಂದು ಐತಿಹಾಸಿಕವಾದಂತಹ ದೇವಸ್ಥಾನದಲ್ಲಿ ನಿಧಿ ಇದೆ ಅನ್ನುವಂಥದ್ದು ಸಾಕಷ್ಟು ಊಹಾಪೋಹ ಇರೋದ್ರಿಂದ ಕೆಲವೊಂದು ದುಷ್ಕರ್ಮಿಗಳು ಆಗಾಗ ಬಂದು ಈ ದೇವಸ್ಥಾನವನ್ನು ಹಾನಿಗೊಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸುಮಾರು ವರ್ಷಗಳಿಂದ ಇಲ್ಲಿ ಗ್ರಾಮಸ್ಥರು ಹೇಳೋರ ಪ್ರಕಾರ 2019ರಲ್ಲೂ ಸಹಿತನು ಈ ರೀತಿಯಾದಂಥ ಒಂದು ಘಟನೆ ನಡೆದಿತ್ತು. ತದನಂತರ ಕೆಲವು ವರ್ಷಗಳ ನಂತರ ಮತ್ತೆ ಇದೇ ರೀತಿಯಾದಂಥ ಘಟನೆಗಳು. ಇಲ್ಲಿರುವಂತಹ ಬೃಹದಾಕಾರದಲ್ಲಿ ಇರುವಂತಹ ಒಂದು ನಂದಿ ವಿಗ್ರಹ ಇದೆ. ಆ ನಂದಿ ವಿಗ್ರಹವನ್ನು ಸಹಿತನು ಅಗಿಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಇಲ್ಲಿ ಎತ್ತಕ್ಕೆ ಸುಮಾರು ಒಂದು 3 ಜನ 4 ಜನ ಸೇರಿದ್ರು ಸಹಿತನು ಎತ್ತಕ್ಕೆ ಆಗದೆ ಇರುವಷ್ಟು ದೊಡ್ಡ ಪ್ರಮಾಣದಲ್ಲಿರುವಂತಹ ಕಲ್ಲುಗಳು. ಈಗಾಗಲೇ ಆ ಕಲ್ಲುಗಳ ಮೇಲೆ ಚಾಲುಕ್ಯರ ಕಾಲದಲ್ಲಿದ್ದಂತಹ ಚಿತ್ರಗಳು ಸಹಿತನು ಎಲ್ಲವೂ ಇದಾವೆ. ಹಾಗಿದ್ರೂ ಸಹಿತನು ಅಂತಹ ಈ ಬೃಹದಾಕಾರ ಕಲ್ಲು ಸುಮಾರು ಇಲ್ಲಿಯವರು ಹೇಳೋ ಪ್ರಕಾರ ಏನಿಲ್ಲ ಅಂದ್ರೂ ಒಂದು 10 ರಿಂದ 15 ಟನ್ ವರೆಗೂ ಈ ನಂದಿ ವಿಗ್ರಹ ಏನಿದೆಯಲ್ಲ ಇದು ಅಷ್ಟು ವೇಟ್ ಇದೆ ಅಂತ ಹೇಳ್ತಾರೆ. ಇಂತಹ ನಂದಿ ವಿಗ್ರಹವನ್ನ ಇತ್ತೀಚೆಗೆ ಅಂದ್ರೆ ಈ ಒಂದು 2-3 ದಿನಗಳ ಹಿಂದೆನೂ ಇದನ್ನ ಅಗಿದು ಹೋಗಿದ್ದಾರೆ. ಇಲ್ಲಿ ಇರುವಂತದ್ದು ಅವ್ರು ಹೇಳ್ತಾ ಇರುವಂತ ಗ್ರಾಮಸ್ಥರು, ಈ ಕಲ್ಲಿತ್ತು, ಈ ಕಲ್ಲುಗಳ ಮೇಲೆ ಈ ನಂದಿ ವಿಗ್ರಹ ಇತ್ತು, ಈ ನಂದಿ ವಿಗ್ರಹವನ್ನ ಸರಿಸಿ ಇಲ್ಲಿ ಅಗಿಯುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಕಾರಣ ಏನು ಅಂತಂದ್ರೆ ಇಲ್ಲಿ ನಿಧಿ ಇದೆ, ಆ ಉದ್ದೇಶಕ್ಕಾಗಿ ಇದು ಸ್ಪಷ್ಟವಾಗಿ ಇಲ್ಲಿ ಮಾಡ್ತಾ ಇದ್ದಾರೆ. ಇದಕ್ಕೆ ಈ ಹಿಂದೆನೂ ಸಹಿತನು ಇಲ್ಲಿ ನಿಧಿ ಇದೆ ಅನ್ನೋ ಕಾರಣಕ್ಕೆ ಪೂರ್ವದಲ್ಲಿ ಸಿಕ್ಕಿತೋ ಇಲ್ಲೋ ಗೊತ್ತಿಲ್ಲ, ಕೆಲವೊಂದು ಅನುಮಾನಗಳಿದಾವೆ. ಆ ಕಾರಣಕ್ಕೇನೆ ಅವರು ಪದೇ ಪದೇ ಬರ್ತಾ ಇದ್ದಾರೆ ಅನ್ನುವಂಥದ್ದು. ಇಲ್ಲಿ 2 ದೇವಸ್ಥಾನಗಳು ಇಲ್ಲಿ ಮೂಲವಾಗಿ ನೋಡಿದಾಗ ಇದರಲ್ಲಿ 2 ಕಡೆಯಿಂದ ಎಂಟ್ರಿ ಸಿಗುತ್ತೆ. ಅಂದ್ರೆ ಪ್ರವೇಶ ದ್ವಾರಗಳು ಒಂದ್ ಸೈಡ್ ಮತ್ತೆ ದಕ್ಷಿಣ ಮತ್ತು ಉತ್ತರಕ್ಕೆ ಅನ್ನೋ ರೀತಿಯಲ್ಲಿ ಇದ್ರು ಸಹಿತ ಇದ್ರ ಜೊತೆಗೆ 2 ಇಲ್ಲಿ ಜೋಡಿ ದೇವಸ್ಥಾನಗಳಿದಾವೆ. ಈ ಭಾಗದಲ್ಲಿ ನೀವು ಒಂದು ದೇವಸ್ಥಾನ ನೋಡ್ತೀರಿ, ನನ್ನ ಎದುರಿಗಿರುವಂತಹ ಒಂದು ದೇವಸ್ಥಾನ ಇದೆ. ಒಳಗಡೆ ಲಿಂಗಗಳಿದಾವೆ, ಸಣ್ಣ ಸಣ್ಣ ಲಿಂಗಗಳಿದಾವೆ. ಅದ್ರ ಮುಂದ್ಗಡೆ ಒಂದು ಬೃಹದಾಕಾರವಾದಂತಹ ಒಂದು ನಂದಿ ವಿಗ್ರಹವಿದೆ. ಈ ನಂದಿ ವಿಗ್ರಹದ ಕೆಳಗಡೆನೆ ನಿಧಿ ಇದೆ ಎನ್ನುವಂತ ಒಂದು ಅನುಮಾನನೋ ಏನು ಆ ದುಷ್ಕರ್ಮಿಗಳಿಗೆ ಅದು ಇದೆ ಅನ್ನುವಂತ ಕಾರಣಕ್ಕೆ ಬಂದು ಪದೇ ಪದೇ ಈ ದೇವಸ್ಥಾನವನ್ನ ಅಗಿಯುವಂತ ಕೆಲಸ, ಈ ದೇವಸ್ಥಾನಕ್ಕೆ ಹಾನಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸಾಕಷ್ಟು ಬಾರಿ ಪೊಲೀಸ್ ಠಾಣೆಗೆ ಹೋಗಿ ನಾವು ಮೌಖಿಕವಾಗಿಯೂ ಹೇಳಿದೀವಿ, ಲಿಖಿತ ರೂಪದಲ್ಲಿಯೂ ಸಹಿತನು ದೂರನ್ನ ಕೊಟ್ಟಿದ್ದೀವಿ. ಆದ್ರೂ ಸಹಿತನು ಯಾವುದೇ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಂಡಿಲ್ಲ. ಹಾಗಾಗಿ ಈ ಹಿಂದೆ ಸಂಶೋಧಕರಾಗಿದ್ದ MM ಕಲಬುರ್ಗಿ ಅವರು ಸಹಿತನು ಈ ದೇವಸ್ಥಾನದ ಹಿನ್ನೆಲೆ ಏನು ಅನ್ನುವಂಥದ್ದು ತಿಳಿಸಿ ಹೋಗಿದ್ದಾರೆ. ತುಂಬಾ ಐತಿಹಾಸಿಕವಾದಂತಹ ದೇವಸ್ಥಾನ ಇದೆ. ನನ್ನ ಇಲ್ಲಿ ನೀವು ಪಕ್ಕದಲ್ಲಿ ನೋಡ್ತಿದ್ರೆ ಆ ಸೈಡ್ ಅಲ್ಲಿ ಇದೆ ಅನ್ಸುತ್ತೆ, ಅಲ್ಲಿ ಒಂದು ಶಾಸನವೂ ಸಹಿತನೂ ಇದೆ. ಇಲ್ಲ ನಿಮ್ಗೆ ತೋರಿಸ್ತೀನಿ, ಇಲ್ಲಿ ಬನ್ನಿ. ಇದೊಂದು ಶಾಸನ ಇದೆ. ಸೊ ಈ ಶಾಸನದಲ್ಲಿಯೂ ಸಹಿತಾನು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಹೇಳಿರ್ಬೋದು, ತಿಳ್ಕೊಂಡು ಒಳ್ಳೆ ಒಂದು ಶಾಸನವಿದೆ. ಇದನ್ನು ಸಹಿತಾನು ಉಳಿಸ್ಕೊಂಡು ಹೋಗ್ಬೇಕಂತ ತುಂಬಾ ಕೆಲಸ ಇದೆ. ಯಾಕಂದ್ರೆ ನಮ್ಮ ಮುಂದಿನ ಪೀಳಿಗೆಗಳಿಗೆ ನಮ್ಮ ಇತಿಹಾಸ, ನಮ್ಮ ಪುರಾತತ್ವ, ನಮ್ಮ ಏನು ಹಿನ್ನೆಲೆ ಇದೆ ಅದನ್ನ ತಿಳ್ಕೊಳ್ಬೇಕಾದ್ರೆ ಶಾಸನಗಳು ತುಂಬಾ ಮುಖ್ಯವಾಗ್ತದೆ. ಈ ಶಾಸನವನ್ನು ಸಂರಕ್ಷಣೆ ಮಾಡಿದಾಗ ಈ ದೇವಸ್ಥಾನದ ಹಿನ್ನೆಲೆ ಏನು ಸಹಿತನು ತಿಳಿದು ಬರ್ತದೆ. ಸೊ ಹಾಗಾಗಿ ಇಲ್ಲಿರುವಂತಹ ಗ್ರಾಮಸ್ಥರು ತುಂಬಾ ಕಾಳಜಿ ವಹಿಸಿ ಅವ್ರೇನ್ ಹೇಳ್ತಾ ಇದಾರೆ, ನಮಗೆ ಈ ದೇವಸ್ಥಾನ ಯಾವುದೇ ಐತಿಹಾಸಿಕ ದೇವಸ್ಥಾನವನ್ನ ನಾವು ಮರು ನಿರ್ಮಾಣ ಮಾಡಕ್ಕಾಗಲ್ಲ. ಸೊ ನಾವು ಇದನ್ನು ಪುನಃ ಕಟ್ತೀವಿ ಅಂತಂದ್ರೆ ನಮ್ಮಿಂದ ಆಗದೆ ಇರೋ ಮಾತು. ಕೊನೆ ಪಕ್ಷ ಅದನ್ನು ಉಳಿಸಿಕೊಂಡು ಹೋಗುವ ಕೆಲಸವಾದ್ರೂ ನಾವು ಮಾಡಬೇಕಾಗಿದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಇಂಥ ಇಲಾಖೆಯವರು, ಅದು ಏನು ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಂತವ್ರು ಇರ್ಬೋದು, ಅಥವಾ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತ ಇಲಾಖೆಯವರಾದ್ರೂ ಇರ್ಬೋದು, ಇದನ್ನ ಉಳಿಸಿಕೊಡುವಂತ ಕೆಲಸವನ್ನ ಮಾಡಬೇಕು. ಸಾಧ್ಯ ಆದ್ರೆ ಇದನ್ನ ಜೀರ್ಣೋದ್ಧಾರ ಮಾಡುವ ಮುಖಾಂತರ ಇನ್ನಷ್ಟು ಅದನ್ನ ನಾವು ಸಂರಕ್ಷಣೆ ಮಾಡಿಕೊಟ್ರೆ, ಪ್ರತಿ ವರ್ಷ ನಾವಿಲ್ಲಿ ಜಾತ್ರೆಯನ್ನ ಮಾಡ್ಕೊಂಡು ಬರ್ತಾ ಇದೀವಿ. ಶ್ರಾವಣ ತಿಂಗಳಲ್ಲಾಗಿರ್ಬೋದು, ಬೇರೆ ಸಂದರ್ಭ ಜಾತ್ರೆ ಮಾಡ್ಕೊಂಡು ಹೋಗ್ತೀವಿ. ಹಾಗಾಗಿ ಇನ್ನೊಂದಿಷ್ಟು ಇದನ್ನು ಒಳ್ಳೆ ರೀತಿಯಲ್ಲಿ ಸಂರಕ್ಷಣೆ ಮಾಡಿ, ಈ ರೀತಿಯಾಗಿ ನಿಧಿ ಆಶೆಗೆ ಬಂದು ದುಷ್ಕರ್ಮಿಗಳು ಯಾರು ಇದನ್ನ ಕೃತ್ಯವನ್ನು ನಡೆಸ್ತಾ ಇದ್ದಾರೋ ಅಂತವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಂಡು ದೇವಸ್ಥಾನವನ್ನು ಉಳಿಸಿದ್ರೆ ನಾವು ಇನ್ನೊಂದಿಷ್ಟು ಚೆನ್ನಾಗಿ ದೇವಸ್ಥಾನವನ್ನ ಮುಂದುವರಿಸಿಕೊಂಡು ಹೋಗ್ತೀವಿ. ಇಲ್ಲಿ ಭಕ್ತರಿಗೂ ಬರೋಕ್ಕೂ ಸಹಿತ ಅನುಕೂಲ ಆಗ್ತದೆ ಅನ್ನುವಂಥದ್ದು. ಯಾಕಂದ್ರೆ ಇದು ಕೇವಲ ಸಿಂದಗಿ, ಆಲ್ಮೇಲು ಅಥವಾ ಬಿಜಾಪುರಕ್ಕೆ ಮಾತ್ರ ಸೀಮಿತವಾಗಿಲ್ಲ. ನೆರೆ ಇರುವಂತಹ ಮಹಾರಾಷ್ಟ್ರ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಿಂದಲೂ ಸಹಿತ ಈ ದೇವಸ್ಥಾನಕ್ಕೆ ಬರ್ತಾರೆ. ಸೊ ಹಾಗಾಗಿ ತುಂಬಾ ಐತಿಹಾಸಿಕವಾಗಿರೋ ದೇವಸ್ಥಾನ ಇರೋದ್ರಿಂದ ಈ ಉಳಿಸಿಕೊಡುವಂತ ಕೆಲಸ ಆಗ್ಬೇಕು. ಬಹುಮುಖ್ಯವಾಗಿ ಇಲ್ಲಿ ಹೇಳ್ತಾ ಇರುವಂತದ್ದು, ಪದೇ ಪದೇ ನಿಧಿ ಆಸೆಗಾಗಿ ಇಲ್ಲಿ ರೀತಿಯ ಒಂದು ಕೃತ್ಯಗಳು ನಡೀತಾ ಇರೋದ್ರಿಂದ ಅದಕ್ಕೆ ಒಂದು ಕಡಿವಾಣ ಹಾಕಬೇಕು ಅನ್ನುವಂಥ ಕೆಲಸ. ಒಂದ್ ವೇಳೆ ಅದು ಆಗದೆ ಇದ್ರೆ ಮುಂದಿನ ದಿನಗಳಲ್ಲಿ ನಾವು ಏನು ಜಿಲ್ಲಾಧಿಕಾರಿಗಳಿರ್ಬೋದು, ಪೊಲೀಸ್ ವರಿಷ್ಠಾಧಿಕಾರಿಗಳಿರ್ಬೋದು, ಅವ್ರ ಗಮನಕ್ಕೆ ತರುವಂತ ಕೆಲಸಗಳನ್ನ ಮಾಡ್ತೀವಿ. ಅದು ತಪ್ಪದೆ ಹೋದ್ರೆ ನಾವು ಹೋರಾಟದ ಹಾದಿಯನ್ನ ಹಿಡಿತೀವಿ ಅನ್ನೋಂತ ಈ ಗ್ರಾಮಸ್ಥರು ಮಾತನಾಡಿದ್ದಾರೆ. ನಮ್ಮ ಎಲ್ಲ ಡಿಜಿಟಲ್ ಮೀಡಿಯಾದವ್ರ ಜೊತೆಗೆ ಅವರು ಈ ಗ್ರಾಮಕ್ಕೆ ಸಂಬಂಧಪಟ್ಟಂತ ಮತ್ತೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಏನು ಮಂಡಳಿಯವರು ಇದ್ದಾರೆ ಅವ್ರು ಏನ್ ಮಾತನಾಡಿದರೆ ಕೇಳೋಣ ಬನ್ನಿ. SB ಸಾಂಬಾ ಟ್ರಸ್ಟ್ ಕಮಿಟಿ, ಶಂಭುಲಿಂಗ ಟ್ರಸ್ಟ್ ಕಮಿಟಿ ಅಧ್ಯಕ್ಷ, ಮತ್ತು ಇದಕ್ಕೆ ಒಂದು 20-25 ಜನ ನಾವು ಸದಸ್ಯರು ಅದರ. ಮತ್ತು ಇದನ್ನು ನಾನು ಆ್ಯಸ್ ಎ SP ಅಂತೇಳಿ ರಿಟೈರ್ಡ್ ಆಗಿದ್ದೀನಿ. ನಾನು ಗುಲ್ಬರ್ನಾಗ ಇರ್ತೀನಿ. ಇಲ್ಲಿ ಮನೆ ಜಮೀನು ಎಲ್ಲದ ಹೋಗೋದು ಬರೋದು ಮಾಡ್ತೀನಿ. ಹಿಂಗೆ ಮಾಡಿ ಈ ಮೇಲುಸ್ತುವಾರಿಯನ್ನು, ಈ ಶಂಭುಲಿಂಗ ಗುಡಿಯೋದನ್ನು ಎಲ್ಲ ಸದಸ್ಯರೊಂದಿಗೆ ಇದನ್ನು ನಾವು ನೋಡ್ಕೊತಾ ಇದ್ದೀವಿ. ಇದನ್ನು ಈ ಶಂಭುಲಿಂಗ ಗುಡಿದು ಏನದು ಅಂದರೆ ಲಾಸ್ಟ್ ಒಂದು 2 years 3 years ಬ್ಯಾಕ್
ಫಸ್ಟ್ ಆಗಿತ್ತು. ಫಸ್ಟ್ ಆದ ಕೂಡಲೇ ಆವಾಗ ಒಮ್ಮ ಯಾರೂ ಅಷ್ಟು ಇದು ಮಾಡಿರಲಿಲ್ಲ, ತಾನೇ ಇದು ಆಯ್ತು. ನಂತರ ಒಂದು 2 ಇಯರ್ಸ್ ಬ್ಯಾಕ್ ಮತ್ತೊಮ್ಮೆ ಅಟೆಂಪ್ಟ್ ಆಯ್ತು. ಮೂರ್ತಿ ಅದೆಲ್ಲ ತಿರುಗಿಸಿದ್ರು. ಆದಮೇಲೆ ಈ ಕೆಲವೊಂದು ಡಿಗ್ ಮಾಡಿದ್ರು ಇಲ್ಲಿ, ಅಡ್ಡಿದಿರೋದು. ಅಡ್ಡಿದ್ದಾದ್ಮೇಲೆ ಈಗ ನಾವು ನಂತರ ಪೊಲೀಸ್ ಸ್ಟೇಷನಿಗೆ ಹೋಗಿ ಸಿಂದಗಿ ಪೊಲೀಸ್ ಸ್ಟೇಷನ್ಗೆ ಅರೀಫ್ ಅಂತ ಹೇಳಿ PSI ಇದ್ರು, ಅವರಿಗೆ ತಿಳಿಸಿದೆವು ನಾವು ಈ ಬಗ್ಗೆ ಅಂತೇಳಿ. ಅವಾಗ ಏನೈತಿ, ಇವ ರಶೀದ್ ಮುಜಾವರ್ ಅಂತೇಳಿ ಅವನ ಮೇಲೆ ಸಂಶಯ ಬಂದು ಅವ ಮಂಡಲ್ ಹಾಕ್ತಿದ್ದ. ಇಲ್ಲಿ ಬಂದು ರಾತ್ರಿ ವೇಳೆಯಲ್ಲಿ ಇದು ಮಾಡೋ ವೇಳೆದಾಗ ಸುತ್ತಮುತ್ತ ಜಮೀನವರು ಈ ಬಗ್ಗೆ ನಮಗೆ ಹೇಳಿದರು. ಈ ಬಗ್ಗೆ ನಾವು ಕೂಡಲೇ ಹೋಗಿ ನಾವು ಪೊಲೀಸ್ ಸ್ಟೇಷನ್ಗೆ ಅರೀಫ್ ಅವ್ರಿಗೆ ಹೇಳಿದೆ. ಅವ್ರು ಕರೆಸಿ ಅವನಿಗೆ ಎಚ್ಚರಿಕೆ ಕೊಟ್ಟು ಹೇಳಿದ್ರು. ಅದು ಅವಾಗೇನು ನಾವು ರಿಟರ್ನ್ ಕೊಟ್ಟಿದ್ದೆಲ್ಲ. ನಂತರ ಲಾಸ್ಟ್ ಮೇ 9ನೇ ತಾರೀಕಿಗೆ ನಾವು ಹೋಗಿ ಪೊಲೀಸ್ ಸ್ಟೇಷನ್ದಾಗ ಕಾಂಬ್ಳೆ PSI ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಟ್ಟೆವು. ಹಿಂಗೆ ಮತ್ತೊಮ್ಮೆ ಡಿಗ್ ಮಾಡಿದ್ದಾರೆ, ಅಡ್ಡಿದ್ದಾರೆ, ಅಡ್ಡಿ ಎಲ್ಲ ಗುಡಿ ನಾಶ ಮಾಡ್ಯಾರ ಒಳಗಿಂದು. ಮತ್ತು ಇದನ್ನೇನೋ ಮತ್ತು ಮತಿ ಭಾವನೆಯನ್ನು ಕೆರಳಿಸುವಂಥದ್ದು. ಮತ್ತು ಈ ಜನರಿಗೂ ಇದರಿಂದ ಭಾಳ ನೋವಾಗೈತಿ, ನಮ್ಮ ಕಕ್ಕಳ ಮೇಲೆ ಆಗಿರೋರಿಗೆ ಜನರಿಗೆ, ಈ ಗುಡಿ ದೇವಸ್ಥಾನದ ಸದಸ್ಯರಿಗೆ ಮತ್ತು ಎಲ್ಲರಿಗೆ ತೊಂದರೆ ಆಗ್ಯದ ಅಂಥೇಳಿ ನಾವೊಂದು ರಿಟರ್ನ್ ಕಂಪ್ಲೇಂಟ್ ಕೊಟ್ಟೆವು. ಇದ್ರಾಗ ರಶೀದ್ ಮುಲ್ಲಾ ಇವ್ರ ಹೆಸರು ಹಾಕಿ ಕೊಟ್ಟೆವು. ಕಳಿಸಿದ್ರು. ಯಾಕೋ ಅವ್ರ ಬಗ್ಗೆ ಏನೋ ಅವ್ರಿಗೆ ಹೆದರಿಕೆ ಐತೋ ಏನೋ ಗೊತ್ತಿಲ್ಲ. ನಾವ ಒಬ್ಬ ರಿಟೈರ್ಡ್ SP ಅಂತೇಳಿ ಈ ಬಗ್ಗೆ ಕ್ರಮ ತಗೊಳ್ರಿ ಅಂದರೂ ಕೂಡ ಹೋಗಿ ಯಾವುದೇ ರೀತಿಯಿಂದ ಅವ್ರು ಕ್ರಮ ತೊಗೊಂಡಿಲ್ಲ. ಆದರೆ ಈಗ ಮತ್ತೊಮ್ಮೆ ರಿಪೀಟ್ ಆಗೈತಿ. ಈಗ ನಿನ್ನೆ 12ನೇ ತಾರೀಕಿಗೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆವು. ಅವಾಗೂ ಕೂಡ ಅವ್ರು ಯಾಕೋ ಕಂಪ್ಲೇಂಟ್ ತೊಗೊಳಕ್ಕೂ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ. ನಾವು ಮತ್ತೆ ಇವತ್ತು ಬರ್ರಿ ಅಂತಂದರೆ ಇವತ್ತು ಮತ್ತೆ ಹೋಗ್ತೀವಿ ನಾವು. ಇಲ್ಲಿ ಏನಾಗಿದೆ ಅಂದರೆ, ಮುಖ್ಯವಾಗಿ ಕ್ರೇನ್ ಮೂಲಕ ಕೆಲಸ ಮಾಡಿದ್ದಾರೆ. ಕ್ರೇನು ಮತ್ತು ಒಂದು ಬೋರ್ ಎತ್ತಕ್ಕೆ ಇದು ಮಾಡ್ತಾರಲ್ಲ, ಅದು ಚೇನ್ ಪುಲಿ ಮುಖಾಂತರ. ಮತ್ತೆ ಇದು ಕನಿಷ್ಠ 15-30-40 ಜನ ಆದ್ರೂ ಆಗಲಾರ ಕೆಲಸ. ಚೇನ್ ಪುಲಿ ಮುಖಾಂತರ ಕೆಲಸ ಮಾಡಿದ್ದಾರೆ. ಚೇನ್ ಪುಲಿ ಇದ್ದವನು ಒಬ್ಬ ವ್ಯಕ್ತಿ ನಮ್ಗೆ ಸಂಶಯ ಅದಾನ, ಇಲ್ಲೇ ಸಮೀಪದಲ್ಲಿ ಅದಾನ. ಅವನ ಬಗ್ಗೆನೂ ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀವಿ. ಮತ್ತು ಅಲ್ಲದೆ ಊರಾಗ ಇನ್ನೂ ಒಂದು 3-4 ಜನ ಅದಾರ, ಅವ್ರ ಮೇಲೆ ನಾವು ಕಂಪ್ಲೇಂಟ್ ಕೊಡ್ತೀವಿ. ಈ ಸಲ ಆದರೂ ಕ್ರಮ ತಗೋತಾರೇನೋ ಅಂತೇಳಿ ನಮ್ಗೆ ನಂಬಿಕೆ ಅದ. ನೋಡೋಣ ಅದ್ರ ಬಗ್ಗೆ ಮುಂದೆ ನಾವು ನೋಡಿ ಮುಂದಿನ ಒಂದು ವೇಳೆ ಇಲ್ಲಿ ಏನೋ ಅವ್ರು ಕ್ರಮ ತೊಗೊಳಿಲ್ಲ ಅಂದ್ರೆ ಮೇಲೆ SP ಅವ್ರಿಗೆ ಭೇಟಿ ಹಾಕಿವಿ. ಅದು ಆಗಲಿಲ್ಲ ಅಂದ್ರೆ ನಾವು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು, ತಹಸೀಲ್ದಾರ್ಗೆ ಎಲ್ಲ ಭೇಟಿಯಾಗಿ ನಾವು ಕಲಿಗೆ ಉಪವಾಸ ಸತ್ಯಾಗ್ರಹವನ್ನು ತಹಸೀಲ್ದಾರ್ ಆಫೀಸ್ ಮುಂದೆ ನಾವು ಮಾಡ್ಬೇಕಂತೇಳಿ ವಿಚಾರ ಮಾಡಿದ್ದೇವೆ. ಇದು ಮುಂದೆ ಅವರು ಸರಿಯಾದ ಕ್ರಮ ತೊಗೊಂಡ್ರೆ ಚಲೋ ಆಯ್ತು. ಇಲ್ಲ ಅಂದ್ರೆ ನಾವು ತಹಸೀಲ್ದಾರ್ ಆಫೀಸ್ ಮುಂದೆ ಹೋಗಿ ಎಲ್ಲರೂ ಧರಣಿ ಕೂತ್ಕೊಂಡು ಈ ಬಗ್ಗೆ ಸರ್ಕಾರದ ಕಣ್ಣು ತೆರೆಯುವಂಥ ಕೆಲಸವನ್ನು ನಾವು ಮಾಡ್ಬೇಕಂತ ನಮ್ಮ ಆಸೆ. ಶರಣಪ್ಪ ಹಳ್ಳಪ್ಪಗಳು ಅಂತೇಳಿ ನಾವು ಕಕ್ಕಳಿ ಮೇಲವರು. ಈ ಶಂಭುಲಿಂಗ ದೇವಸ್ಥಾನ ಭಕ್ತರು. ನಾವು ಈಗಾಗಲೇ ಏನದ, ಈ ಮೊದಲಾದ್ರೂ ಪೂರ್ವದಿಂದ ಬಂದಿದ್ದ ದೇವಸ್ಥಾನ. ಯಾರು ಇದು ಕಟ್ಟಿದ್ದೂ ನೋಡಿಲ್ಲ, ಏನೂ ಇಲ್ಲ. ಮೊದಲಿನಿಂದಲೇ ದೇವಸ್ಥಾನ ಇದು ಇದ್ದಿದ್ದು. ಇಂಥ ಇದ್ರಾಗ ಏನದ, ಹಿಂದೊಮ್ಮೆ 6 ತಿಂಗಳ ಹಿಂದೊಮ್ಮೆ ಬಸವಣ್ಣನ ಸರಿಸಿ ಮಾಡಿ ಕಿತ್ತಿದ್ರು. ಆ ನಂತರ ಹೋಗಿ ನಾವು ಕಂಪ್ಲೇಂಟ್ನು ಕೊಟ್ಟಿದ್ದೆವು ಅವರಿಗೆ. ಕಂಪ್ಲೇಂಟ್ ಕೊಟ್ಟರು ಅದ್ರ ಮ್ಯಾಗ ಕೇರ್ ಏನೂ ಮಾಡಿಲ್ಲ. ಮತ್ತು ಈ ಸಲ ಆದ್ರೂ ಬಂದು ಮತ್ತು ಬಸವಣ್ಣನೆಲ್ಲ ಭಿನ್ನ ಮಾಡಿ ಮತ್ತು ಅದು ಕಲ್ಲು ಅದು ಕಿತ್ತಿ ಅದು ಗುಡಿ ಇಮಾರತಿ ಬೀಳಂಗೆ ಮಾಡ್ಯಾರ. ಅದಕ್ಕೇನದ, ಇಂಥ ಇಮಾರತಿ ಎಂದು ಆಗೋದಿಲ್ಲ ಬಿದ್ರೆ. ಅದೇ ನಿಧಿ ಸಂಬಂಧ ಇಷ್ಟು ಇದು ನಡೆಸ್ಯಾರ. ಈಗ 2ನೇ ಸಲ ಆಯ್ತು ನಾವು ಅವ್ರಿಗೆ ವಾರ್ನಿಂಗ್ ಕೊಟ್ಟರು, ಹೆಸರು ಹೇಳಿದ್ರು ಅವ್ರ ಮ್ಯಾಗ ಕ್ರಮ ತಗೊಂಡಿಲ್ಲ. ಅವರು ಇದ್ರ ಬಗ್ಗೆ ತಗೊಳ್ಳಿಲ್ಲ ಅಂದ್ರೆ ಇದೇ ನಮ್ಮನೆ ಈಗ ಆದ್ರೆ ಮುಂದಾದ್ರೂ ನಾವು ಸ್ಟ್ರೈಕ್ ಮಾಡಿ ಇದ್ರ ಬಗ್ಗೆ ನಾವು ಮೇಲಾಧಿಕಾರಿಗಳಿಗೂ ಭೇಟಿಯಾಗಿ ನಾವು ಸ್ಟ್ರೈಕ್ ಕುಂದಿರ್ತೀವಿ ಅಂತ ಹೇಳ್ತೀವಿ. ಜಾತ್ರೆ ಶಿವರಾತ್ರಿಗೊಮ್ಮೆ ಜಾತ್ರೆ ಆಗುತ್ತೆ. ಇಲ್ಲಿ ಶಿವರಾತ್ರಿಗೊಮ್ಮೆ ಶ್ರಾವಣದಾಗ ದೊಡ್ಡ ಜಾತ್ರೆ ಆತ. ಎಲ್ಲ ಕಡೆಗೆ ಭಕ್ತರು ಭಾಳ ಮಾಡ್ತಾರೆ. ಇಲ್ಲಿ ಎಲ್ಲ ಬೆಳಗಾವ, ಹುಬ್ಬಳ್ಳಿ, ಧಾರವಾಡ ಎಲ್ಲ ಮಹಾರಾಷ್ಟ್ರದ ಮಂದಿ ಬರ್ತಾರೆ. ಇಲ್ಲಿ ದೇವ್ರ ಗುಡಿ, ಶಂಭುಲಿಂಗ ಗುಡಿ ಅಂತೇಳಿ ಮಹಾರಾಷ್ಟ್ರ, ರಾಜಸ್ಥಾನ ಹಿಡ್ಕೊಂಡು ಬರ್ತಾರೆ ಇಲ್ಲಿ ಈ ದೇವ್ರ ಗುಡಿ. ನಿಧಿ ಆದ ಕಾರಣಕ್ಕೆ ಹಿಂದೊಮ್ಮ ಮೊದಲು ನಾವು ಸಣ್ಣ 20 ವರ್ಷದ ಹಿಂದೊಮ್ಮ ಹನುಮಂತ ದೇವ್ರಿಗೆ ಹೊಡೆದು ಮಾಡಿ ಇದು ಮಾಡಿಕೆ ಅಲ್ಲಿ ಹೊರಗೊಮ್ಮೆ ಮಾಡಿದ್ದೆ. 20 ವರ್ಷ ಹಚ್ಚಿಕಾಗಿದ್ದ ಮಾತ್ರಿ. ಅದಕ್ಕೆ ಮೊದಲಾಗ್ಯದ ನಮ್ಮ ಅಪ್ಪರನ್ನ ಹೇಳ್ತಿದ್ರು. ಈ ಗುಡಿ ಒಳಗೆ ಆಗಲ್ಕತ್ತಾರೆ, ಗುಡಿ ಇಮಾರತಿ ಗುಡಿ ಬಿತ್ತಪ್ಪ ಅಂದ್ರೆ ಮುಂದಿಂತ ಗುಡಿ ಕಟ್ಟೋದಾಗೋದಿಲ್ಲ. ಅದ್ರ ಸಂಬಂಧ ನಾವು ಬಡ್ದಾಡ್ತೀವಿ. ನಿಧಿ ಆದೋ ಬಿಟ್ಟೋದು ಅವರಿಗೆ ಇದು ನಮ್ಮನಾಗಿ ಬೆನ್ನ ಹತ್ತಾರ ಅವರು. ಅದು ಇಲ್ಲ ಅನ್ನೋದು ನಮ್ಗೆ ಗೊತ್ತಿಲ್ಲ. ಹಾಗೆ ನಾವು ಇಷ್ಟು ಮಟ್ಟ ಬಿಡೋರಲ್ಲ. DC ತನಕ ಹೋಗಿ ನಾವು DC ಆಫೀಸ್ಗೆ ಹೋಗಿ ಸ್ಟ್ರೈಕ್ನು ಕುಂದಿರ್ತೀವಿ. ಇದ್ರ ಬಗ್ಗೆ ಏನು ಮಾಡ್ಬೇಕು ಮಾಡ್ತೀವಿ ನಾವು. ಸುಮಾರು ಇದು ನಾವು ಪೂರ್ವಜರಿಂದ ಹೇಳ್ಕೊತ ಬರ್ತಾ ಇದ್ದಾರೆ. ಸುಮಾರು ಇದು 10ನೇ ಶತಮಾನದ ಚಾಲುಕ್ಯರು ಹಿಂದಿನ ಕಾಲದಂಥ ಒಂದು ದೇವಸ್ಥಾನ ಐತಿ. ಇದು ಶಂಭುಲಿಂಗೇಶ್ವರ ದೇವಸ್ಥಾನ ಅಂತಂತೆ. ಇದರಲ್ಲಿ ಸುಮಾರು ಈ ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ ಸುಮಾರು
ನಮಗೆ ತಿಳಿದಂತೆ ಹಲವು ರಾಜ್ಯಗಳಿಂದಾಗಲಿ, ಹಲವು ಗ್ರಾಮಗಳಿಂದಾಗಲಿ, ಹಲವು ತಾಲೂಕುಗಳಿಂದಾಗಲಿ ಹಲವಾರು ಭಕ್ತರಿದ್ದಾರೆ. ಆದರೂ ಇದು ಕಕ್ಕಳಮೇಲಿ ಗ್ರಾಮಕ್ಕೆ ಐತಿಹಾಸಿಕ ಸ್ಥಳವಾಗಿದ್ದು. ಇದು ಶಂಭುಲಿಂಗೇಶ್ವರ ದೇವಸ್ಥಾನ ಅಂದ್ರೆ ಕಕ್ಕಳಮೇಲಿ ಗ್ರಾಮದಲ್ಲಿರುತ್ತ ನಮ್ಮ ಪುಣ್ಯ. ಆದ ಕಾರಣ ಇದೊಂದು ಶಂಭುಲಿಂಗ ದೇವಸ್ಥಾನದಲ್ಲಿ ಸುಮಾರು ವರ್ಷಗಳಿಂದ ಈಗೊಮ್ಮ 2019ರಲ್ಲಿ ಒಮ್ಮೆ ಆಗಿತ್ತತ್ರಿ. ಸುಮಾರು ಇದು 2 ತಿಂಗಳ ಹಿಂದೆ ಒಮ್ಮೆ ಆಗಿದೆ. ಈಗ ನಿನ್ನೆ ಒಂದು 2 ದಿನದ ಹಿಂದೆ ಸುಮಾರು ಒಂದು ನಿಧಿ ಇರಬಹುದು ಅನ್ನೋ ಒಂದು ಊಹಾಪೋಹದಿಂದ ಸುಮಾರು ನಮ್ಮೂರಿನವರ ಕೈವಾಡದಿಂದ ಈ ಒಂದು ದುಷ್ಕರ್ಮ ನಡೀತಾ ಇದೆ ಸತತವಾಗಿ. ಇದು 3ನೇ ಬಾರಿ. ಇದರ ಒಂದು ಮುಂಚಿತವಾಗಿ ನಾವು ಈಗಾಗಲೇ ಒಂದು ಸಿಂದಗಿ ಠಾಣೆಯಲ್ಲೂ ಕೂಡ ಈಗಾಗಲೇ ಆರಿಫ್ ಮುಶ್ರಿಫ್ ಸರ್ ಅವ್ರಿಗೂ ಇದು ಮಾಡಿದ್ದಾರೆ ಸರ. ಮತ್ತು ಈಗಾಗಲೇ ಇರ್ತಕ್ಕಂಥ ಶ್ರೀಕಾಂತ್ ಕಾಂಬ್ಳೆ ಸಾಹೇಬ್ರಿಗೂ ಇದು 2ನೇ ಬಾರಿ. ನಿನ್ನೆನೂ ಭೇಟಿ ಕೊಟ್ಟು ಬಂದಿವ್ರಿ ಸರ. ಅವಾಗಾಗಿ ಈಗ ಮತ್ತೆ ಸ್ಥಳೀಯ ಶಾಸಕರಾದಂಥ ಅಶೋಕಣ್ಣ ಮನಗುಳಿ ಅವ್ರಿಗೂ ಕೂಡ ಅವ್ರ ಕಿವಿ ಮೇಲೆ ಇಟ್ಟಿದ್ದೀವ್ರಿ. ಹಂಗಾಗಿ ಇದು ಈಗಾಗಲೇ ಮನವಿ ಕೊಟ್ಟಿದ್ದೀವ್ರಿ. ಇದ್ರ ಬಗ್ಗೆ ಅವರು ಕ್ರಮ ತಗೋತಾ ಇಲ್ಲ ಸರ್. ಈಗಾಗಲೇ ನಿನ್ನೆ ಕೂಡ ಕ್ರೈಮ್ PSI ಸಾಹೇಬರಿರ್ತಕ್ಕಂಥ ಬಿರಾದರ್ ಸರ್ ಕೂಡ ಬಂದಿದ್ದಾರೆ. ಇದೊಂದು ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಚಾಲುಕ್ಯರ ಕಾಲ. ಈಗಾಗಲೇ ಹಿಂದೊಮ್ಮೆ MM ಕಲಬುರ್ಗಿ ಸಾಹಿತಿಗಳು ಅವರು ಕೂಡ ಬಂದು ಇದೊಂದು ಐತಿಹಾಸಿಕ ಸ್ಥಳ ಆಗಿದ್ದಪ್ಪ ಕಕ್ಕಳಮೇಲಿ ಊರ. ಇದು ಕಕ್ಕಳಮೇಲಿ ಊರ ಅನ್ನೋದು 7 ಊರು ಕಾಲ್ತು ಒಂದು ಊರಾಗಿದೆ ಅಂತ ಅನೇಕ ಬಾರಿ ಅವರು ಹಿಂದಿನ ಸಾಹಿತಿಗಳು ಕೂಡ ಹೇಳಿದ್ದಾರೆ ಸರ್. ಹಂಗಾಗಿ ಇದೊಂದು ಶಂಭುಲಿಂಗ ಕೂಡ ಕಾಯ್ದು ಕೊಡ್ಬೇಕಂತಂದು ಮಾನ್ಯ ಮೇಲಾಧಿಕಾರಿ ಹಾಗೂ ಸ್ಥಳೀಯ ಶಾಸಕರಲ್ಲಿ ವಿನಂತಿಸ್ಕೊಳ್ತಾನೆ. ಹೆಸರು ಸಂಜೀವ್ ಕುಮಾರ್ ಹಳ್ಳಪ್ಪನವ್ರಿ. ಈ ಗುಡಿ ಉಪಾಧ್ಯಕ್ಷರೇ. ಈ ಗುಡಿ ಒಳಗೆ ಏನದಪ್ಪ ಅಂತಂದ್ರೆ ದಿನನಿತ್ಯ ಎಲ್ಲ ಸೋಮವಾರಕ್ಕೊಮ್ಮೆ ಎಲ್ಲರೂ ಬರ್ತಿರ್ತಾರೆ, ಹೋಗ್ತಾರೆ. ಭಕ್ತರು ಭಾಳ ಅದಾರೆ. ಪ್ರತಿ ಶ್ರಾವಣದಾಗ 5 ಸೋಮವಾರ ಬಂದ್ರೆ 5 ಸೋಮವಾರ, 4 ಸೋಮವಾರ ಬಂದ್ರೆ 4 ಸೋಮವಾರ ಊರಿಂದ ಪಾಲ್ಕಿ ಬರ್ತಾರೆ. ಇಲ್ಲಿ ಪಾಲ್ಕಿ ಬರ್ತದೆ ಪ್ರತಿ ಸೋಮವಾರಕ್ಕೊಮ್ಮೆ ಬಂದು ಪೂಜೆ ಹೋಗ್ತದೆ ರೀ. ಮುಂದೆ ಶಿವರಾತ್ರಿ ಒಮ್ಮೆ ಏನದ ಇಲ್ಲೇ ಅಮಾವಾಸ್ಯೆ ದಿನ ಬಂದು ದೇವ್ರು ಇಲ್ಲೇ ವಸ್ತಿ ಇರ್ತದೆ. ಜಾತ್ರೆ ದಾಸೋಗಾತ್ರಿ ಇವತ್ತು ಮಾಡ್ತಾಯಿದ್ರಿ. ಇದು ಆಗದ ಬಳಿಕ ಎಲ್ಲರೂ ಏನು ಮಾಡ್ಯಾರ ಊರೊಳಗೆ ಇವರು ಏನಾಗ್ಯದಪ್ಪ ಅಂತಂದ್ರೆ ನೀಲಿ ಅದ ಹೇಳಿ ಅವ್ರು ಗಂಟು ಹಿಡಿದು ಒಮ್ಮೆ ಪೂಜೆ ಮಾಡಿದ್ದು ಹಿಡಿದಿದ್ದೇವ್ರಿ. ರಶೀದ್ ಅಂತೇಳಿ ಇಲ್ಲಿ ಪೂಜೆ ಮಾಡೋದು ನಾವೇ ಮಧ್ಯಾಹ್ನ ಟೈಮ್ದಾಗ ಹೇಳೋದಾಗ ಹಿಡಿದಿದ್ದೇವ್ರಿ. ಅವ್ನಿಗೆ ಹಿಡಿದ ಬಳಿಕ ಆರಿಫ್ ಸರಿಗೆ ಹೋಗಿ ತಿಳಿಸಿದ್ದೇವ್ರಿ. ತಿಳಿಸಿದ ಬಳಿಕ ಅವ್ರಿಗೆ ಸ್ಟಾಣಕ್ಕೆ ಕರೆಸಿ ಹೇಳಿದ್ರು ಆ ಕಡೆ ಹೋಗ್ಬೇಡಪ್ಪ ಅಂತ ಹೇಳಿ. ಹೇಳೋದ್ ಬಳಿಕ ಅದು ಮುಂದೆ ಅಷ್ಟೇ ಬಿಟ್ಟರೆ ಏನೂ ಮಾಡಲಿಲ್ಲ ರೀ. ಮುಂದೆ 6-8 ತಿಂಗಳು ಹೋಯ್ತು ರೀ. 8 ತಿಂಗಳು ಆದ ಬಳಿಕ ಮೊನ್ನೆ 2-3 ತಿಂಗಳಿಂದ ಮತ್ತೆ ಮಾಡಿದ್ರಿ. ಯಾರು ಇಷ್ಟು ಕಾಂಬ್ಳೆ ಸಾರ್ ಬಂದ ಬಳಿಕ ರೀ. ಅವ್ರು ಬಂದೊಳಗೂ ಹೋಗಿ ತಿಳಿಸಿದವ್ರು. ಅವರು ಕರ್ಸಿ ಹೇಳಿದ್ರಿ ಇಲ್ಲಿಗೆ. ಹೇಳಿದ ಬಳಿಕ ಹೋಗಿನ ದಿನ ಅಂಥದ್ದು ಏನೂ ಮಾಡಿಲ್ಲ ಅಂತ ಹೇಳ್ದನ್ರಿ ಅವ. ಹೇಳಿದನ್ರಿ ಮುಂದೆ ಅದ ಬಳಿಕ ಮತ್ತೆ ಈಗ 2 ತಿಂಗಳು ಐತ್ರಿ ಅದು ಹೇಳಿ. ಒಂದು 2-2.5 ತಿಂಗಳು ಆಗಿರ್ಬೇಕು ಭಾಳ ಅದ ರೀ. ಈಗ ಏನದ ಪೂರ ಅಡ್ಡಿಬಿಟ್ಟಾರೆ. ಸ್ವಲ್ಪ ಅಡ್ಡಿದ್ರೆ ಸರಿ ಪೂರ ಅಡ್ಡ್ಯಾರಿ. ಇಲ್ಲಿ ಏನದ ನಾವು ನೇರವಾಗಿನೂ ಪೊಲೀಸ್ ಠಾಣಕ್ಕೆ 2ನೇ-3ನೇ ಬಾರಿ ತಿಳಿಸೋದ್ರಿ. ತಿಳಿಸೋರು ಏನು ಕ್ರಮ ತೊಗೊಳಲ್ಲಾಗ್ಯಾರಿ. ನಾವು ನೇರವಾಗಿ ನಮ್ಮ ಸಂಶಯ ಇದ್ದವ್ರ ಮೇಲೆ ಹೆಸರು ಹೇಳಿದೇವ್ರಿ. ಇಂಥವ್ರೇ ಸಂಶಯ ಹಿಂಗೆ ಅದಾರ, ಹಿಂಗೆ ಮಾಡ್ಯಾರ ಅಂತ ಹೇಳಿದೇವ್ರಿ. ಹೇಳಿದ್ರು ಕ್ರಮ ತೊಗೊಳಲ್ಲಾಗ್ಯಾರ ಅವ್ರು. ತಿಳಿಸಿದೇವ್ರಿ. ಇತರ ಮಟ್ಟ ಅಂತೂ ಬಿಡುವುದಿಲ್ಲ ರೀ. ಮೇಲಧಿಕಾರಿ ಮೇಲೆ ಹೋಗ್ತೀವಿ ರೀ. ಬಿಜಾಪುರ GCSP ತನೂ ಹೋಗ್ತೀವಿ ರೀ. ಹೋಗಿ ಮತ್ತು ಬಂದು ಎಲ್ಲ ಶಾಸಕರ ಗಮನಕ್ಕೂ ಹಾಕೀವ್ರಿ. ಹಾಕಿ ಇನ್ನೇನದ ತಹಸೀಲ್ದಾರ್ ಆಫೀಸ್ ಮೇಲೆ ಸ್ಟ್ರೈಕ್ ಮಾಡ್ಬೇಕಂತ ನಾವು ವಿಚಾರ ಮಾಡೀವ್ರಿ. ಇಷ್ಟಂತೂ ಸುಲಭವಾಗಿ ಬಿಡುವುದಿಲ್ಲ ರೀ. ಇದಕ್ಕೆ ಸುಮಾರು ಏನೋ ಇಲ್ಲಪ್ಪ ಅಂತಂದ್ರೆ ಇದಕ್ಕೊಂದು 4-5 ಸಾವಿರ ಭಕ್ತರು ಇಲ್ಲೇ ಇದೀವಿ ರೀ. ಊರೊಳಗೆ ಹೊಂಡ್ತೀವಿ ರೀ. ಇಷ್ಟೆಲ್ಲ ಭಕ್ತರು ಇದ್ದರೂ ಏನೂ ಅಂತ ಹಿಂಗಾಗಿ ಎಲ್ಲರೂ ಈ ಸಾರಿ ಇದು ಮಾಡೀವಿ ರೀ. ಬಂದು ಏನದ ನಿರ್ಧಾರ ಇದಕ್ಕೊಂದು ತೊಗೋಬೇಕು ಅಂದ್ರೆ ಇಲ್ಲ ಅಂತಂದ್ರೆ ನಾವೇನದ ಒಂದು ಸ್ಟ್ರೈಕ್ ಮಾಡೋಕ್ಕೆ ಉದ್ದೇಶ ಮಾಡ್ತೀವಿ ರೀ. ಇದು ಸ್ನೇಹಿತರೆ ಈ ಗ್ರಾಮದಲ್ಲಿರುವಂಥ ಕಕ್ಕಳಮೇಲಿ ಗ್ರಾಮದಲ್ಲಿರುವಂಥ ಶಂಭುಲಿಂಗ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಈ ಗ್ರಾಮಸ್ಥರು ಮತ್ತು ಆ ದೇವಸ್ಥಾನಕ್ಕೆ ಮಾಡಿಕೊಂಡಂಥ ಮಂಡಳಿ ಸದಸ್ಯರು ಹೇಳ್ತಾ ಇರುವಂಥದ್ದು ಮಾತು ಏನಂತಂದರೆ ನಿಧಿ ಆಸೆಗಾಗಿ ಈ ಥರ ಪದೇ ಪದೇ ಬಂದು ಈ ದೇವಸ್ಥಾನವನ್ನು ಹಾನಿಗೊಳಿಸ್ತಾ ಇದ್ದಾರೆ ಅನ್ನುವಂಥದ್ದು. ನಾನು ನೋಡ್ತಾ ಇದ್ದೀನಿ ಈ ದೇವಸ್ಥಾನದ ಮೇಲ್ಭಾಗ ಇದು. ಅದು ಗುಡಿ ಕೆಳಗೆ ಇರೋದು ಮೇಲ್ಭಾಗದ ಪ್ರದೇಶ ಈ ರೀತಿ ಇದೆ. ಅಂದರೆ ಸಾಕಷ್ಟು ವರ್ಷಗಳ ಕಾಲ ಇದು ಮುಚ್ಚಿ ಹೋಗಿರುವಂಥ ಗುಡಿ. ತದನಂತರ ಇದು ಮೇಲೆ ಎದ್ದಿರೋದ್ರಿಂದ ಇದು ಮೇಲ್ಭಾಗ ಅಂತ ಹೇಳ್ತೀವಿ. ಈಗ ಏನಾಗಿದೆ ಅಂದರೆ ಇದು ನೆಲದ ಮಟ್ಟಿಗೆ ಬಂದು ನಿಂತ್ಕೊಂಡಿದೆ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥವರು ಶೀಘ್ರದಲ್ಲೇ ಏನು ಗ್ರಾಮಸ್ಥರ ಒಂದು ಕಳಕಳಿ ಇದೆ ಆ ಕಳಕಳಿಗೆ ಸ್ಪಂದಿಸುವ ಮುಖಾಂತರ ಈ ದೇವಸ್ಥಾನ ಉಳಿಸಿಕೊಂಡು ಹೋಗುವ ಮುಖಾಂತರ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಇತಿಹಾಸವನ್ನು ಕಟ್ಟಿಕೊಡುವಂಥದ್ದು, ಉಳಿಸಿಕೊಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಇಲ್ಲದೆ ಹೋದರೆ ಇಂತಹ ಪುರಾತನ ದೇವಸ್ಥಾನಗಳು ಕಳೆದು ಹೋಗ್ತವೆ ಅನ್ನುವಂಥದ್ದು. ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾದಲ್ಲಿ ಬರ್ತಾ ಇರುವಂಥ ಸ್ಟೋರಿಗಳು, ವರದಿಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.